If 7 times the 7 term of an AP is equal to 11 times the 11 term, then its 18 term will be. ಇಲ್ಲಿ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಪಾಸ್ ಮಾಡ್ಕೊಂಡು ಗಿವನ್ ಬರೀರೋ, ಬರ್ದಿಲ್ಲ ಅಂತ ಹೇಳಿದ್ರೆ, ಮಾಡಿಲ್ಲ ಅಂತ ಹೇಳಿದ್ರೆ ಇವೆಲ್ಲ ಮಾಡಿದ್ರಾ? 7 times the 7th term is equal to 11 times the 11th term ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಾ? ಸೊ ಇವಾಗ ನಾವು ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಬೇಕು. ಎ ಮತ್ತು ಡಿ ರಿಲೇಷನ್ಶಿಪ್ ಕಂಡುಹಿಡಬೇಕಾಗುತ್ತೆ ಯೂಸಿಂಗ್ ದ ಫಾರ್ಮುಲಾ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇದು 7 times the 7th term is equal to 11 times the 11th term ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ವುಡ್ ಬಿ 7a ಪ್ಲಸ್ 42d is equal to 11a ಪ್ಲಸ್ 110d. ಸೊ ಇದರಲ್ಲಿ ಇದನ್ನು ಆ ಕಡೆ ಟ್ರಾನ್ಸ್ಪೋಸ್ ಮಾಡೋಣ, ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ, ಸರಿ ಅಲ್ವಾ? ಸೊ ಇದೆಷ್ಟಾಗುತ್ತೆ, ಇದು -110 ಪ್ಲಸ್ 42d is equal to 11a ಮೈನಸ್ 7a. ಇದೆ ಎಷ್ಟಪ್ಪ ಹುಡುಗರ? 40 100 ಅಂತ ಹೇಳಿದ್ರೆ 60 70 68. ಈ ವ್ಯತ್ಯಾಸ 4a. ಸೊ ಡಿವೈಡ್ ವಿತ್ 4 ಬೋತ್ ದ ಸೈಡ್ಸ್, and therefore a is equal to -17 ಅಲ್ವಾ? 17d. ಇದು ನಮ್ಮ ಈಕ್ವೇಷನ್ 1. ಇವಾಗ ಪ್ರಶ್ನೆ ಏನು? A18 ಏನು ಅಂತ ಹೇಳಿ ಕೇಳ್ತಾರೆ. a ಪ್ಲಸ್ 17d. ಇವಾಗ ನಾನು ಆ್ಯಸ್ ಪರ್ ಈಕ್ವೇಷನ್ 1 -17d ಪ್ಲಸ್ 17d, ದಿಸ್ ಇಸ್ ಬಿಕಾಸ್ ಆಫ್ ಈಕ್ವೇಷನ್ 1. ಸೊ ಏನಾಗುತ್ತಿದ್ದು? 0 ಅಲ್ವಾ? ಸೊ ನಿಮ್ಮ ಉತ್ತರ ಏನು? A18 is equal to 0, ಆಪ್ಷನ್ ಡಿ.